ದುನಿಯಾ ದುಬಾರಿ ಆಗ್ತಾ ಇದೆ ಗುರು ಅಂತೇಳಿ ಬರೀ ಬಾಯಿ ಮಾತಲ್ಲೇ ಹೇಳೋದಲ್ಲ. ಈಗ ಲಿಟ್ರಲಿ ದುನಿಯಾ ಕಾಸ್ಟ್ಲಿ ಆಗೋಗ್ತಾ ಇದೆ. ಅಕ್ಕಿ ಆಯಿತು, ತುಪ್ಪ ಆಯಿತು, ಇದೀಗ ಮಸಾಲೆ ಪದಾರ್ಥಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಅಡುಗೆ ಮನೆಯ ಖಾರವನ್ನು ಕೂಡ ಈ ದರ ಏರಿಕೆ, ಮಸಾಲೆ ದರ ಏರಿಕೆ ಹೆಚ್ಚು ಮಾಡ್ತಾ ಇದೆ. ಮೆಣಸಿನಕಾಯಿ, ಜೀರಿಗೆ, ಧನಿಯಾ, ಮೆಂತೆಕಾಳು, ಸಾಸಿವೆ, ಏಲಕ್ಕಿ, ಲವಂಗ, ಕಾಳುಮೆಣಸು ಎಲ್ಲದರ ರೇಟ್ಗಳು ಕೂಡ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಮಸಾಲೆ ಪದಾರ್ಥದ ದರ ಏರಿಕೆಗೆ ಉತ್ಪಾದನಾ ವೆಚ್ಚ ಕೂಡ ಹೆಚ್ಚಳ ಆಗ್ತಾ ಇರುವಂಥದ್ದು. ದರ ಹೆಚ್ಚಳದಿಂದಾಗಿ ಮಸಾಲೆ ಪದಾರ್ಥಗಳು ಕಡಿಮೆ ಖರೀದಿ ಆಗ್ತಾ ಇದ್ದಾವೆ, ಅದರ ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅವರು ಯಾರು ಉತ್ಪಾದಕರಿದ್ದಾರೋ ಅವರು ಆ ಪ್ರಾಡಕ್ಟ್ ಏನು ರೆಡಿ ಮಾಡ್ತಾರೆ ಅದರ ದರವನ್ನು ಹೆಚ್ಚು ಮಾಡಿದ್ದಾರೆ. ಈಗ ಮಸಾಲೆ ಐಟಮ್ಗಳು ನಿಮಗೆ ರಾ ಮಟೀರಿಯಲ್ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ನಾವು ಪ್ರಾಡಕ್ಟ್ನ ಕಾಸ್ಟನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಅವರು ಜಾಸ್ತಿ ಮಾಡಿದ್ದಾರೆ. ಇದರಿಂದಾಗಿ ಸಮಸ್ಯೆ ಆಗ್ತಾ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ಅಕ್ಕಿ ರೇಟ್ ಜಾಸ್ತಿ ಆಯಿತು, ಈಗ ಮಸಾಲೆ ಪದಾರ್ಥಗಳ ರೇಟ್, ಇದರಿಂದ ಮಿಡಲ್ ಕ್ಲಾಸ್ ಮಂದಿಗೆ ಒಂದು ರೀತಿ ಜೇಬಿಗೆ ಕತ್ತರಿ. ಏನು ಹೇಳ್ತೀರಾ? ಅಲ್ಲ, ಇವಾಗ ಮಸಾಲೆ ಐಟಮ್ಗಳು ನೋಡಿ, ಇವಾಗ ಏನಾಗಿದೆ, ಏಲಕ್ಕಿ 3,000 ರೂಪಾಯಿ ಇದ್ದಿದ್ದು 4,300 ರೀಚ್ ಆಗಿದೆ. ಮೆಂತ್ಯ, ಜೀರಿಗೆ, ಸಾಸಿವೆ, ಆಮೇಲೆ ಚಕ್ಕೆ, ಮೆಣಸಿನಕಾಯಿ, ಧನ್ಯ ಪ್ರತಿಯೊಂದೂ ಬೆಲೆ ಏರಿಕೆ ಆಗಿದೆ. ಮಧ್ಯಮ ವರ್ಗದವ್ರಿಗೆ ಮತ್ತು ಬಡವ್ರಿಗೆ ಮತ್ತು ಪಾಪ ತುಂಬ ದಿನಗೂಲಿ ನೌಕರರಿಗೆ ಕಷ್ಟ ಆಗ್ತದೆ ಒಂದು. ಆಮೇಲೆ ಅಕ್ಕಿ ಕೂಡ 100 ರೂಪಾಯಿಗೆ ದಾಟೋ ಸ್ಟೇಜಲ್ಲಿ ಇದೆ. 100 ರೂಪಾಯಿ ಬರ್ತಾಯಿದೆ, 85 ರೂಪಾಯಿ ಆಗಿದೆ. ಇನ್ನು 15 ರೂಪಾಯಲ್ಲಿ 100 ರೂಪಾಯಿ ಜಾಸ್ತಿ ಆದರೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾಕೋ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಯಾಕೆ ಅಂದರೆ ಅವರು ಸಚಿವ ಸಂಪುಟದಲ್ಲಿ ಬ್ಯುಸಿ ಅವರೇ, ಬೇರೆ ಬೇರೆ ವಿಚಾರದಲ್ಲಿ ಬ್ಯುಸಿ ಅವರೇ ಹೊರತು ಬಡವರ ಬಗ್ಗೆ, ಮಧ್ಯಮ ವರ್ಗದವ್ರ ಬಗ್ಗೆ ಕಾಳಜಿ ಇಲ್ಲದೆ ಇರೋವಂಥ ಮುಖ್ಯಮಂತ್ರಿಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗ ಅಕ್ಕಿ 100 ರೂಪಾಯಿ ದಾಟ್ತಾ ಇದೆ. ಎಲ್ಲ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ, ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಆದರೂ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕರೆದು ಒಂದು ಸಭೆ ಮಾಡಿ ಗಿರಣಿ ಮಾಲೀಕರ ಜೊತೆ ಮಾಡಿಲ್ಲ. ಇದೆಲ್ಲೋ ಒಂಥರ ವಿಷಾದನೀಯ ಮೇಡಮ್, ಸರಿ ಇಲ್ಲ. ಇದೆಲ್ಲೋ ಒಂದು ಕಡೆ ತುಂಬ ಕಷ್ಟ ಆಗುತ್ತೆ ಬಾಬು ಹುಡುಗ. ಮಸಾಲೆ ಪದಾರ್ಥಗಳ ರೇಟ್ ಎಷ್ಟು ಶೇಕಡ ಹೆಚ್ಚಾಗಿದೆ? ಮುಂದಿನ ದಿನಗಳಲ್ಲಿ 30% ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜಾಸ್ತಿ ಆಗುವಂಥ ಸಂಭವವಿದೆ. ಸೊ ಇದು ಎಲ್ಲೋ ಒಂದು ಕಡೆ ಪಾಪ ತುಂಬ ಬಡವ್ರಿಗೆ, ಆಮೇಲೆ ಮಧ್ಯಮದವರು, ಇವಾಗ ಆಷಾಢ ಇದೆ, ಕಾರ್ಯಕ್ರಮ ಇಲ್ಲ. ಆಷಾಢ ಮುಗಿದ ತಕ್ಷಣ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ ಮೇಡಮ್. ಸರ್, ಇವಾಗ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಮನೆ ನಡೆಸೋಕ್ಕೆ ಬಜೆಟ್ ಹಾಕೊಂಡಿರ್ತಾರೆ ಮಿಡಲ್ ಕ್ಲಾಸ್. ನಮ್ಮ ಪ್ರತಿನಿಧಿ ಚಂದನ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಚಂದನ, ಮಸಾಲೆ ಪದಾರ್ಥಗಳು ಜಾಸ್ತಿ ಆಗ್ತಾ ಇದೆ, ಗೃಹಿಣಿಯರ ಅಳಲೇನಿದ್ರಲ್ಲಿ? ಎಕ್ಸಾಕ್ಟ್ಲಿ ನವೀನ್, ಲಿಟ್ರಲಿ 25ರಿಂದ 30% ಅಷ್ಟು ಮಸಾಲೆ ರೇಟ್ ಹೈಕ್ ಆಗಿರುವಂತದ್ದು. ಅಂದ್ರೆ ಇದರಿಂದ ಗೃಹಿಣಿಯರು, ಮಿಡಲ್ ಕ್ಲಾಸ್ ಮಂದಿ, ಕೆಳ ವರ್ಗದ ಮಧ್ಯಮ ಜನರಿಗೆ ಸಾಕಷ್ಟು ಹೊಡೆತ ಬೀರ್ತಾ ಇರುವಂತದ್ದು. ಇತ್ತೀಚೆಗಷ್ಟೇ ನಾವು ಗಮನಿಸಿದ್ವಿ, ಅಕ್ಕಿ ರೇಟ್ 60 ರೂಪಾಯಿಂದ 100 ರೂಪಾಯಿವರೆಗೂ ಜಾಸ್ತಿ ಆಗಿದೆ. ಮತ್ತೊಂದ್ ಕಡೆ ತುಪ್ಪ, ಬೆಣ್ಣೆ ಎಲ್ಲ ವಸ್ತುಗಳ ದರ ಏರಿಕೆ ಆಗ್ತಾನೆ ಇತ್ತು. ಆ ಸುದ್ದಿಗಳ ನಡುವೆ ಈಗ ಸ್ಪೈಸಿ ಐಟಮ್ಸ್ ರೇಟ್ ಕೂಡ ಲಿಟ್ರಲಿ 25% to 30% ಏಕಾಏಕಿ ರೇಟ್ ಹೈಕ್ ಆಗಿರೋದು ಒಂದ್ ರೀತಿ ಗೃಹಿಣಿಯರಿಗೆ ಅಸಮಾಧಾನ, ದೊಡ್ಡ ಮಟ್ಟದ ಅಸಮಾಧಾನ. ಯಾಕಂದ್ರೆ ಏಲಕ್ಕಿ, ಚಕ್ಕೆ, ಲವಂಗ ಈ ಸ್ಪೈಸಿ ಐಟಮ್ಸ್ ಇಲ್ಲದೆ ನಾವು ಅಡ್ಗೆನೇ ಮಾಡೋದಕ್ಕಾಗಲ್ಲ. ಅಡ್ಗೆ ಮಾಡಿದ್ರು ಕೂಡ ಟೇಸ್ಟ್ ಬರಲ್ಲ. ಹೀಗಾಗಿ ಅದನ್ನ ಯೂಸ್ ಮಾಡಲೇಬೇಕು. ಪರಿಣಾಮವಾಗಿ ಅದನ್ನ 1 kg ಖರೀದಿ ಮಾಡ್ತಾ ಇರೋರು ಈಗ ಅರ್ಧ kg ಖರೀದಿ ಮಾಡುವಂತ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ. ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ದರ ಏರಿಕೆ ಆಗಿದೆ. ಇದರಿಂದ ವ್ಯಾಪಾರಸ್ಥರು ಕೂಡ ಹೇಳೋದನ್ನ ಗಮನಿಸಿದ್ರೆ, ಅಂದ್ರೆ ಗ್ರಾಹಕರು ಸ್ಪೈಸಿ ಐಟಮ್ ಅನ್ನ ಕೊಂಡ್ಕೊಳ್ಳೋದೇ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಯಾರೆಲ್ಲ 1 kg ಕೊಂಡ್ಕೊಳ್ತಾ ಇದ್ರು ಅವರು 500 ಗ್ರಾಮ್ ಅನ್ನ ಕೊಂಡ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ದಿನೇ ದಿನೇ ಅಷ್ಟು ಪ್ರಮಾಣದಲ್ಲಿ ದರ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣಗಳು ಸಾಕಷ್ಟಿವೆ. ಯಾಕಂದ್ರೆ ಈ ಸ್ಪೈಸಿ ಐಟಮ್ ಅನ್ನ ಬೆಳೆಯೋದು ಕೂಡ ಕಾಸ್ಟ್ಲಿ ಆಗ್ತಾ ಇದೆ, ಬೆಳೆಯೋರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಹೀಗೆ ಸಾಕಷ್ಟು ಪ್ರಮಾಣದಲ್ಲಿ ಬೆಲೆ ಏರಿಕೆಯಿಂದ ಅಸಮಾಧಾನ ಉಂಟಾಗಿರುವಂತದ್ದು. ಹೀಗಾಗಿ ದಿನೇ ದಿನೇ ಈ ಸ್ಪೈಸಿ ಐಟಮ್ಗಳ ದರ ಬೆಲೆ ಏರಿಕೆ ಆಗ್ತಾ ಇದೆ ಜೋರು. ನಮ್ಮ ಗೋಲ್ಡ್ ಕೇಳೋರು ಯಾರು ಅಂತ ಗ್ರಾಹಕರು ಕೂಡ ಅಸಮಾಧಾನ ಆಗಿರುವಂತದ್ದು. ನವೀನ್, ಥ್ಯಾಂಕ್ ಯು ಚಂದನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.